ರಾಜ್ಯದಲ್ಲಿ ಸಿಎಂ ಕುರ್ಚಿ ಕಿತ್ತಾಟ ಜೋರಾಗಿರುವ ಬೆನ್ನಲ್ಲೇ ಈಗ ನೂತನವಾಗಿ ಆಯ್ಕೆಯಾದಂಥ ಶಾಸಕರು ಈ ಬಾರಿ ಹೊಸಬರಿಗೆ 5 ಸಚಿವ ಸ್ಥಾನಗಳನ್ನು ಕೊಡಲೇಬೇಕು ಅಂತ ಹೇಳಿ ಒಂದು ಒತ್ತಾಯವನ್ನು ಮಾಡಿದ್ದಾರೆ. ಅದರಲ್ಲೂ ಕೂಡ ದಾವಣಗೆರೆ ಜಿಲ್ಲೆಯ 3 ಹೊಸ ಶಾಸಕರು ಅದಕ್ಕೆ ಆ ಪತ್ರಕ್ಕೆ ಸಹಿಯನ್ನು ಮಾಡಿದ್ದಾರೆ. ಕುರ್ಚಿ ಕಿತ್ತಾಟ ಬೆನ್ನಲ್ಲೇ ಈ ಒಂದು ರೀತಿಯಂತ ಟ್ರಂಪ್ ಕಾರ್ಡನ್ನು ಪ್ಲೇ ಮಾಡಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಈ ಬಗ್ಗೆ ಆ ಪತ್ರಕ್ಕೆ ಸಹಿ ಮಾಡಿರುವಂಥ ಮಾಯಕೊಂಡ ವಿಧಾನಸಭಾದ ಕಾಂಗ್ರೆಸ್ ಶಾಸಕರಾದಂಥ ಬಸವಂತಪ್ಪ ಅವರು ಇದ್ದಾರೆ. ಅವ್ರನ್ನು ಮಾತಾಡ್ಸೋಣ ಏನಂತ. ಸರ್, ಈ ಪತ್ರ ಬರೆದಿದ್ದು ನೂತನ ಶಾಸಕರಿಗೆ 5 ಸಚಿವ ಸ್ಥಾನ ಕೊಡಬೇಕು, ಸಂಪುಟ ವಿಸ್ತರಣೆ ಮಾಡಬೇಕಂತ ಪತ್ರ ಬರೆದಿದ್ದು ನಿಜಾನ ಸುಳ್ಳು ಸರ್? ಅದೇ ಈಗ ಸಚಿವ ಸಂಪುಟ ಮಾಡ್ತೀವಿ ಅಂತಕ್ಕಂಥ ಒಂದು ಏನು ಸಂದರ್ಭ ಅಂತಲ್ಲ, ನಡೀತಾ ಇತ್ತಲ್ಲ, ಆ ಒಂದು ಸಾಂದರ್ಭಿಕ ವಿಚಾರವಾಗಿ ನಾವು ಒಂದು ಮನವಿ ಮಾಡಿಕೊಳ್ಳೋಣ. ಫಸ್ಟ್ ಟೈಮ್ ಗೆದ್ದಂಥವ್ರು ನಾವು ಒಂದು 5 ಜನಕ್ಕೆ ಸಚಿವ ಸಂಪುಟದಲ್ಲಿ ನಮಗೆ 5 ಜನಕ್ಕೆ ಅವಕಾಶ ಕೊಡ್ರಿ, ಯಾರಿಗಾದ್ರೂ ಕೊಡ್ರಿ ತಾವು ಹೈಕಮಾಂಡ್ ಅಂತಂದೇಳಿ ಒತ್ತಾಯ ಅಂತ ಇಲ್ಲ, ಮನವಿಯನ್ನು ಮಾಡಿಕೊಂಡ್ರು. ಮನವಿಯನ್ನು ಕೊಟ್ಟು ಮನವಿ ಮಾಡಿಕೊಳ್ಳೋಣ ಅಂತಕ್ಕಂಥ ಒಂದು ನಿರ್ಣಯ ತಗೊಂಡು ಆಗ ಎಲ್ಲರೂ ಒಂದು ಒಟ್ಟಾಗಿ ಮಾತಾಡಿ ಅದನ್ನು ಕೊಟ್ಟಿರ್ತಕ್ಕಂಥ ವಿಚಾರವನ್ನು. ಈಗ 4-5 ಬಾರಿ ಸಚಿವರಾದಂಥವ್ರು ಶಾಸಕರಾಗಿ ಆಯ್ಕೆ ಆದಂಥವ್ರಿಗೆ ಸಚಿವ ಸ್ಥಾನ ಸಿಗೋದು ಕಷ್ಟ ಆಗಿದೆ ಸರ್. ನಿಮ್ಗೆ ಯಾಕೆ ಈ ರೀತಿ ಒಂದು ಐಡಿಯಾ ಬಂತು, ಅಥವಾ ಯಾಕೆ ಈ ರೀತಿ ಅನ್ನಿಸ್ತು ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನೋದು ಯಾಕೆ ಬಂತು ನಿಮ್ಮ ತಲೆಯಲ್ಲಿ? ಯಾಕೆ ಇದು ಪತ್ರ ಬರೆದಿತ್ತು? ಎಲ್ಲ ಒಂದು ಹೊಸಬರಿಗೆ ಸಹ ಒಂದು ಅನುಭವದ ಒಂದು ಅಧಿಕಾರ ಮಾಡಿ ಒಳ್ಳೆಯ ಪಕ್ಷ ಸಂಘಟನೆಗೆ ಅನುಕೂಲ ಆಗುತ್ತೆ, ಪಕ್ಷವನ್ನು ಬಲವರ್ಧನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ನೀವು ಆಗಲೇ ನಾವು ಹೇಳಿದಾಗ ಗುಜರಾತ್ ಮಾದರಿ, ಗುಜರಾತಲ್ಲಿ ಸಹ ಕೆಲವರು ಹೊಸಬರಿಗೆ ಕೊಟ್ಟಿದ್ದಾರೆ, ಅಲ್ಲಿ ಕೊಟ್ಟಿದ್ದಾರೆ, ಆಂಧ್ರದಲ್ಲೆಲ್ಲ ಹೊಸಬರಿಗೆ ಕೊಟ್ಟಿದ್ದಾರೆ, ತೆಲಂಗಾಣ ಈ ರೀತಿ ಹೊಸಬ್ರನ್ನ ಸಹ ಅವಕಾಶ ಕೊಡ್ತಾ ಇದ್ದಾರೆ. ಹೊಸಬ್ರಿಗೆ ಕೊಟ್ಟರು ಜೊತೆಗೆ ನಮ್ಮ ಹಿರಿಯರ ಜೊತೆಗೆ ನಾವು ಹೊಸಬ್ರ ಜೊತೆಗೆ ಕೈ ಜೋಡಿಸಿ ಕೆಲಸ ಮಾಡಿದರೆ ಒಳ್ಳೇದು ಅಂತಕ್ಕಂಥ ಭಾವನೆ ಇಟ್ಕೊಂಡು ಪಕ್ಷದ ಹಿತದೃಷ್ಟಿಯಿಂದ ಒಳ್ಳೇದು ಅಂತಕ್ಕಂಥ, ಪಕ್ಷಕ್ಕೆ ಒಳ್ಳೆಯದು, ಸರ್ಕಾರಕ್ಕೆ ಒಳ್ಳೇದು, ಒಂದು ಮನವಿ ಮಾಡ್ಕೊಳ್ಳೋಣ ಅಂತಕ್ಕಂಥದ್ದು. ಈಗ CMದು ಬದಲಾವಣೆ ಚರ್ಚೆ ಜೋರಾಗ್ತಾ ಇದೆ. ಸಂಪುಟ ವಿಸ್ತರಣೆ ಆಗುತ್ತಾ, ಪುನರ್ರಚನೆ ಆಗುತ್ತಾ, ಅಥವಾ CM ಬದಲಾವಣೆ ಆಗಿ ಇಡೀ ಕ್ಯಾಬಿನೆಟ್ ರೀಶಫಲ್ ಆಗುತ್ತಾ, CM ಚೇಂಜ್ ಆಗಿ ಆ ಥರ ಆಗುತ್ತಾ? ಹೇಗಾಗುತ್ತೆ ಸರ್? ತಾವು ಕೇಳೋ ಮನವಿ ಯಾವ ಥರ ಇದೆ ಅಂತ? ಈಗ ಏನು ಸಚಿವ ಸಂಪುಟ CM ಬದಲಾವಣೆ ಏನು ಮಾಡೋದಿದ್ದು ಸಹ ಅದು ಹೈಕಮಾಂಡ್ ಮಾಡ್ತಕ್ಕಂಥದ್ದು. ನಾವು ಯಾರೇ ಏನೋ ಒತ್ತಡ ಹಾಕಿದ್ರು, ಯಾರೇ ಏನು ನಾವು ಸಂದೇಶ ಕೊಟ್ಟರು ಸಹ ಅದು ಹೈಕಮಾಂಡೇ ತೀರ್ಮಾನ ಅಂತಿಮ. ಅವ್ರು ಯಾವ ಸಂದರ್ಭದಲ್ಲಿ ಸಚಿವ ಸಂಪುಟ ಮಾಡಬೇಕು, ಬೇರೆ ಬೇರೆ ಏನಾದ್ರು ಮಾಡೋದಿದ್ರೆ ಅದು ಹೈಕಮಾಂಡ್ ಬಿಟ್ಟಂಥ ವಿಚಾರ. ಅದು ಹೈಕಮಾಂಡಿಗೆ ಅಂತಿಮವಾಗಿ ತೀರ್ಮಾನ ತಗೊಳ್ತೈತಿ. ಆ ಸಂದರ್ಭದಲ್ಲಿ ಎಲ್ಲರೂ ಸಹ ಅದಕ್ಕೆ ಒಪ್ಪಿಗೆ ಕೊಡ್ತಾರೆ. ಒಂದು ದಿನಾಂಕ ಇಲ್ಲೋದ್ರಿ ಪತ್ರವನ್ನು ಬರೆದು ಸಹಿ ಮಾಡಿ ಕೊಟ್ಟಿದ್ರಿ ಅಂತೆ. ದಿನಾಂಕ ಇಲ್ಲ, ಏನಿಲ್ಲ. ಯಾವ ಥರ ಇದನ್ನ ಹೈಕಮಾಂಡು ರೆಕಗ್ನೈಸ್ ಮಾಡ್ತಾ ನಿಮ್ಮ ಲೆಟ್ರನ್ನ ಅಂತ? ಇಲ್ಲ, ಮನವಿಯ ಕೊಟ್ಟಾಗ ಏನೋ ಅದು ದಿನಾಂಕ ಬಿಟ್ಟಿರ್ಬೋದು. ಅದು ಮನವಿಯನ್ನು ಮಾಡ್ಕೊಳಕ್ಕೆ ಏನಂದ್ರೆ ನಮ್ಮ ನಾಯಕರ ಹತ್ರ ನಾವು ಕೇಳೋದು, ಅದನ್ನೇನು ನಾವು ಒತ್ತಾಯ ಅಂತ ಇಲ್ಲ, ಮನವಿ ಅಷ್ಟೇ. ಒಂದರ ಅವ್ರಿಗೆ ಇಷ್ಟು ಜನಕ್ಕೆ ಕೊಡ್ರಿ ಫಸ್ಟ್ ಸರಿ ಗೆದ್ದಂಥವ್ರಿಗೆ ಅಂತಕ್ಕಂಥದ್ದು ಮನವಿ ಮಾಡಿದ್ದೀವಿ. ಅದಕ್ಕೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳೋದು ಬಿಡೋದು ನಮ್ಮ ಹೈಕಮಾಂಡ್ ಬಿಟ್ಟಂಥ ವಿಚಾರ. ಕೆಲವೊಂದಿಷ್ಟು ವಿಚಾರಗಳು ಸರ್ ಏನಂತಂತಂದರೆ, ತಾವು ಮೊನ್ನೆ ಅಷ್ಟೇ ಡೆಲ್ಲಿಗೆ ಹೋಗಿದ್ರಿ. ಸತೀಶ್ ಜಾರಕಿಹೊಳಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾದರು, ಅಲ್ಲಿ ಮನವಿಯನ್ನು ಕೂಡ ಮಾಡಿದರು. ನಾಯಕತ್ವ ಗೊಂದಲದ ಬಗ್ಗೆ ಒಂದು ಸ್ಪಷ್ಟ ನಿರ್ಧಾರವನ್ನು ಹೇಳಿ, ಬದಲಾವಣೆ ಆಗ್ತಾರಂದರೆ ಬದಲಾವಣೆ ಆಗ್ತಾರೆ ಅಂತ ಹೇಳಿ, ಆಗಲ್ಲ ಅಂದರೆ ಆಗಲ್ಲ ಅಂತಲೇ ಹೇಳಿ ಅಂತ ಈ ರೀತಿಯಾಗಿ ಒಂದು ಹಕ್ಕೊತ್ತಾಯನ ಮಾಡಿದಂಥ ಸಮಯದಲ್ಲಿ ತಾವು ಅವ್ರ ಜೊತೆ ಹೋಗಿದ್ರಿ. ಈ ಒಂದು ಸಮಯದಲ್ಲಿ ಪತ್ರ ರಿವೀಲ್ ಆಗುತ್ತೆ. ಅಲ್ಲಿ ಏನು ತೀರ್ಮಾನ ಆಯಿತು ಅಂತ ಅಂದರೆ, ಏನಾದರೂ ನಿರ್ಧಾರ ಆಗುತ್ತಾ, ಬದಲಾವಣೆ ಆಗಲಿ ಅಥವಾ ಕಂಟಿನ್ಯೂ ಆಗೋದಾಗಲಿ ಏನಾದರೂ? ಈಗ ದಿನನಿತ್ಯ ಬರೀ ನಾವು ಪತ್ರಿಕೆಯಲ್ಲಿ, ಟಿವಿಯಲ್ಲಿ, ಮಾಧ್ಯಮದಲ್ಲಿ ಬರೀ ಈ ಥರದ್ದು ಚರ್ಚೆ ನೋಡ್ತಕ್ಕಂಥದ್ದು ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ನಮ್ಮ ನಾಯಕರುಗಳು ಇದಕ್ಕೇನಾದರೂ ಒಂದು ಪರಿಹಾರವನ್ನು ಕಂಡುಹಿಡಿಬೇಕು ಅಂತಕ್ಕಂಥದ್ದನ್ನು ಹೇಳಿ, ಅದಕ್ಕೆ ಅದನ್ನು ಕೂಡಲೇ ನಮ್ಮ ಹೈಕಮಾಂಡ್ ಇದನ್ನೆಲ್ಲ ಕರೆಸಿಬಿಟ್ಟು ಮಾತಾಡಿ ಇದಕ್ಕೇನಾದರೂ ಒಂದು ಪರಿಹಾರ ಕಂಡುಕೊಳ್ರಿ ಅಂತಕ್ಕಂಥ ಮನವಿ ಮಾಡ್ಕೊಂಡರು. ಏನಂತ? ಅದೇ ಈ ರೀತಿ ದಿನನಿತ್ಯ ಟಿವಿಯಲ್ಲಿ, ಮಾಧ್ಯಮದಲ್ಲಿ ಬಂದು ಪಕ್ಷಕ್ಕಿದ ಹಿನ್ನಡೆ ಆಗಬಾರ್ದು, ಮುಜುಗರ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ಮುಖ್ಯಮಂತ್ರಿ ಸ್ಥಾನಕ್ಕೋಸ್ಕರ ದಿನನಿತ್ಯ ಬರೀ ಟಿವಿಯಲ್ಲಿ, ಮಾಧ್ಯಮದಲ್ಲಿ ಬರ್ತಕ್ಕಂಥದ್ದು ನೋಡಿ ಇದಾಗಬಾರ್ದು ಅನ್ನೋ ದೃಷ್ಟಿಯಿಂದ ಒಂದು ಮನವಿಯನ್ನು ಮಾಡ್ಕೊಂಡ್ರು. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಅವ್ರ ಹತ್ರ ಮಾತುಕತೆ ಮಾಡಿದ್ದಾರೆ. ಸರ್, ಈಗ ನೀವು ಭೇಟಿಯಾಗಿ ಬರೋದಕ್ಕೂ CM ಸಿದ್ದರಾಮಯ್ಯ ಅವರು ಒಂದು ಪೋಸ್ಟನ್ನು ಹಾಕ್ತಾರೆ, ದಲಿತರಿಗೆ ಅವಕಾಶ ಸಿಗಬೇಕು, ಅವರು ಅವಕಾಶ ಆದರೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಅನ್ನೋದು ಮಾತನ್ನು ಹೇಳ್ತಾರೆ. ಈ ಎಲ್ಲಗಳ ವಿಚಾರಗಳನ್ನು ನೋಡೋದಾದರೆ CM ಬದಲಾವಣೆ ಆಗೋದು ಸನ್ನಿಹಿತ ಆಗಿರ್ಬೋದು. ಒಂದು ವೇಳೆ ಆ ರೀತಿ ಆದರೆ ದಲಿತರಿಗೆ ಕೊಡಬೇಕು ಅನ್ನೋ ಒಂದು ಮಾತನ್ನು CM ಸಿದ್ದರಾಮಯ್ಯವರ ಒಂದು ಒತ್ತಾಯವನ್ನು ಮಾಡಿದ್ದಾರೆ. ಏನು ಹೇಳ್ತೀರಿ ಈ ಬಗ್ಗೆ? ಅವರು ನಮ್ಮ ಹಿರಿಯ ನಾಯಕರು,
ನಮ್ಮ ನಾಯಕರವರ ಅನುಭವದ ಮೇಲೆ ಅವರು ಈ ದಲಿತರಿಗೆ ಏನಾದರೂ ಅವಕಾಶ ಸಿಗ್ಬೇಕಂದ್ರೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಅಂತಕ್ಕಂಥದ್ದನ್ನು ಈಗ ಅನೇಕರ ಈ ದೇಶದಲ್ಲಿ ಉದಾಹರಣೆಗಳಿದ್ದಾವೆ. ನಮ್ಮ ಮಹಾರಾಷ್ಟ್ರ ಸುಶೀಲ್ ಕುಮಾರ್ ಶಿಂದೆ ಅವರನ್ನು ಮಾಡಿದ್ದು ನಾವು ಕಾಂಗ್ರೆಸ್. ಈ ರೀತಿ ಬೇರೆ ಬೇರೆ ಕಡೆಗೂ ಸಹ ಮಾಡಿದ ಉದಾಹರಣೆಗಳು. ಆ ರೀತಿ ಇಟ್ಕೊಂಡು ನಮ್ಮ ಕರ್ನಾಟಕದಲ್ಲೂ ಸಹ ದಲಿತ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಅವನನ್ನು ಹೇಳಿರ್ಬೋದು ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಆಗುತ್ತಾ ಸರ್? ಅದು ಹೈಕಮಾಂಡ್ ಬಿಟ್ಟದ್ದು. ದಲಿತರನ್ನ ಮುಖ್ಯಮಂತ್ರಿ ಮಾಡೋದು ಯಾವಾಗ ಮಾಡಬೇಕು ಅನ್ನೋದು ಅದು ಹೈಕಮಾಂಡ್ ತೀರ್ಮಾನ ಆಗ್ತೈತಿ. ತಮ್ಮದು ಅಭಿಪ್ರಾಯ ಏನು? ಒಂದು ದಲಿತರಿಗೆ ಕೊಟ್ರೆ ನನಗೂ ಅನುಕೂಲ ಆಕತಿ. ಇವತ್ತು ಕಾಂಗ್ರೆಸ್ನ ಬೇಸ್ ಓಟ್ ಯಾರಪ್ಪ? ದಲಿತರು. ನಮ್ಮ ದಲಿತರು ಯಾವಾಗಲೂ ಕಾಂಗ್ರೆಸ್ ಇಂದಿರಾ ಗಾಂಧಿ ಕಾಲದಿಂದನೂ ಸಹ ನಮ್ಮ ಈ ಸಮುದಾಯಗಳು ಕಾಂಗ್ರೆಸ್ನ ಒಂದು ಭದ್ರಕೋಟೆ. ಅಂದ್ರೆ ಒಂದು ಅವಕಾಶ ಇವ್ರಿಗೆ ಒಂದು ಅವಕಾಶ ಕೊಡಲಿ ಅಂತ ಅಲ್ಲ, ಒಂದು ಅವಕಾಶ ಮನವಿ ನಾವು ಒತ್ತಾಯ ಎಲ್ಲ ಏನಲ್ಲ, ಮನವಿ ಮಾಡೋರು ಅಷ್ಟೇ. ನಾವು ಒಂದು ಅವಕಾಶ ಕೊಡ್ರಿ ಅಂತ ಅದನ್ನ ತೀರ್ಮಾನ ನಮ್ಮ ಹೈಕಮಾಂಡ್ ಯಾವ ಸಂದರ್ಭದಲ್ಲಿ ಕೊಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತೈತೆ. ಆ ಸಂದರ್ಭದಲ್ಲಿ ಕೊಟ್ಟೇ ಕೊಡ್ತಾರೆ. ಇದಿಷ್ಟು ನೂತನ ಶಾಸಕರಾದಂಥ ಬಸವಂತಪ್ಪ ಅವರ ಮಾತು. ಅವ್ರು ಹೇಳೋದು ಅಂತ ಏನಂತಂದರೆ, ಪತ್ರ ಬರೆದನ್ನು ಒಪ್ಕೊಂಡಿದ್ದಾರೆ. 31 ಜನ ಶಾಸಕರು ಪತ್ರವನ್ನು ಬರೆದಿದ್ವಿ. ಅದರಲ್ಲಿ 5 ಜನ ಸಚಿವ ಸ್ಥಾನ ಕೊಡ್ಬೇಕು 5 ನೂತನ ಶಾಸಕರಿಗೆ. ಅಂದರೆ ಆಡಳಿತಕ್ಕೂ ಚುರುಕಾಗುತ್ತೆ, ಪಕ್ಷದ ಸಂಘಟನೆಯೂ ಚುರುಕಾಗುತ್ತೆ. ಹೀಗಾಗಿ ಪತ್ರ ಬರೆದು ಮನವಿಯನ್ನು ಮಾಡಿದ್ದು ನಿಜ. ಹೈಕಮಾಂಡ್ಗೆ ಕೊಡೋದು ಬಿಡೋದು ಹೈಕಮಾಂಡ್ಗೆ ಬಿಟ್ಟಿದ್ದು. ನಾವು ಮನವಿ ಅಂತ ಮಾಡಿದ್ದೀವಿ. ದಲಿತ CM ಕೊಡೋದು ಒಳ್ಳೆಯದೇ. ಯಾಕಂದರೆ ಹಿಂದಿನ ಕಾಲದಿಂದಲೂ ಕೂಡ ಕಾಂಗ್ರೆಸ್ಸನ್ನು ವೋಟ್ ಬ್ಯಾಂಕ್ ಗಟ್ಟಿಯಾಗಿ ಮಾಡ್ಕೊಂಡು ಬಂದಿದ್ದು ಅಂತಂದರೆ ಅದು ದಲಿತರೇ. ಹೀಗಾಗಿ ಅವರಿಗೆ ಕೊಡೋದ್ರಲ್ಲಿ ತಪ್ಪೇನಿಲ್ಲ ಅನ್ನೋ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ಬಿಜಿ, ನ್ಯೂಸ್ ಫಸ್ಟ್, ದಾವಣಗೆರೆ.